ನಿಮ್ಗೇನಾದ್ರು ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದ್ಸಲಿ ಆ ವಿಡಿಯೋನ ನೋಡ್ಕೊಂಡು ಬಂದು ಇವರೇ ಫೌಂಡೇಶನ್ ಅಂದರೆ ಪುಟ್ಟಿಂಗಿಂದ ಹಿಡಿದು ಅಪ್ ಟು ಸ್ಲ್ಯಾಬು ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಬುಕ್ಕಲ್ಲಿ ನೀಟಾಗಿ ಬರೆದಿಟ್ಕೊಂಡಿದ್ದೀನಿ. ಸೊ ಈ ಗಾರೆ ಕೆಲಸದವ್ರದ್ದೇ ಆಗಿರುತ್ತೆ 3,20,000. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಕ್ಷಲಕ್ಷ್ಮಿ ವಿಲೇಜ್ ಲೈಫ್. ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಮಾಡ್ತಕ್ಕಂಥ ಲೈಕಿಂದ ಯಾರಾದರೂ ಹೊಸದಾಗಿ ಮನೆ ಕಟ್ತಿದ್ರೆ ಸೊ ಅವ್ರಿಗೆ ವಿಡಿಯೋ ರೆಕಮೆಂಡ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಕೂಡ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ನಾನು ಲಾಸ್ಟ್ 2 days ಬ್ಯಾಕ್ ಒಂದು ವಿಡಿಯೋವನ್ನು ಹಾಕಿದ್ದೆ. ಅಂದರೆ 10 ಚದರ ಮನೆಗೆ ಕಟ್ಟೋದಕ್ಕೆ ಯಾವೆಲ್ಲ ಮೆಟೀರಿಯಲ್ಸ್ ಬೇಕು, ಆ ಮೆಟೀರಿಯಲ್ಸ್ಗೆ ಎಷ್ಟು ದುಡ್ಡು ಆಗುತ್ತೆ ಅಂತ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಲೇಬರ್ಸ್ ಮಾತ್ರ 10 ಚದರ ಮನೆ ಕಟ್ಟೋದಕ್ಕೆ ಎಲ್ಲ ರೀತಿಯ ಲೇಬರ್ಸ್ಗೆ ಎಷ್ಟು ದುಡ್ಡು ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೇನಾದ್ರು ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದ್ಸಲಿ ಆ ವಿಡಿಯೋನ ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡಿ, ಇಲ್ಲಾಂದ್ರೆ ನಿಮಗೆ ಅರ್ಥ ಆಗಲ್ಲ. ಯಾಕಂದರೆ 10 ಚದರ ಮನೆಗೆ ಮೆಟೀರಿಯಲ್ಸ್ ಮಾತ್ರ ಎಷ್ಟು ಖರ್ಚಾಗುತ್ತೆ ಅಂತ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಎಲ್ಲ ರೀತಿಯ ಲೇಬರ್ಸು ಅಂದರೆ ಗಾರೆ ಕೆಲಸ ಮಾಡೋದ್ರಿಂದ ಹಿಡಿದು ಪ್ಲಂಬರ್ ತನಕ ಯಾರ್ಯಾರು ಎಷ್ಟೆಲ್ಲ ದುಡ್ಡು ತಗೊಂತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಬನ್ನಿ, ಹಾಗಾದರೆ ಯಾವ ಲೇಬರ್ಸ್ಗೆ ಎಷ್ಟೆಷ್ಟು ಖರ್ಚಾಗುತ್ತೆ 10 ಚದರ ಮನೆ ಕಟ್ಸೋದಕ್ಕೆ ಅಂತ ನಾವಿವಾಗ ಈ ವಿಡಿಯೋದಲ್ಲಿ ನೋಡೋಣ. ನಾನು ಆಲ್ರೆಡಿ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಬುಕ್ಕಲ್ಲಿ ನೀಟಾಗಿ ಬರೆದಿಟ್ಕೊಂಡಿದ್ದೀನಿ. ಸೊ ಈ ಬುಕ್ಕನ್ನು ನೋಡ್ಬಿಟ್ಟು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಫಸ್ಟ್ ಬಂದು ಗಾರೆ ಕೆಲಸದವರು. ಸೊ ಗಾರೆ ಕೆಲಸದವ್ರಿಗೆ ನಾನು ಇಲ್ಲಿ ಸಪ್ರೇಟಾಗಿ ಯಾವುದು ಲೆಕ್ಕಾಚಾರ ಹಾಕಿಲ್ಲ. ಅಂದರೆ ಸೆಂಟ್ರಿಂಗ್ ಹೊಡಿಯೋರೇ ಬೇರೆ, ಮತ್ತು ಸ್ಟೀಲ್ ಕಟ್ಟಿಂಗೇ ಬೇರೆ, ಮತ್ತು ಗೋಡೆ ಕಟ್ಟೋರೇ ಬೇರೆ, ಈ ಥರ ಪ್ಲಾಸ್ಟಿಕ್ ಮಾಡೋರೇ ಬೇರೆ, ಈ ಥರ ನಾನು ಸಪ್ರೇಟಾಗಿ ಖರ್ಚು ಹಾಕಿಲ್ಲ. ಯಾಕಂದರೆ ಸಪ್ರೇಟಾಗಿ ಖರ್ಚು ಹಾಕೋದಕ್ಕೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇರುತ್ತೆ. ಹಾಗಾಗಿ ನಾನು ಲೇಬರ್ಸ್ ಕಾಂಟ್ರಾಕ್ಟ್ ಮೇಲೆ ನಾನು ಹಾಕ್ಬಿಟ್ಟಿದ್ದೀನಿ. ಲೇಬರ್ಸ್ ಕಾಂಟ್ರಾಕ್ಟು 1 ಚದರ ಮನೆಗೆ 32,000 ತಗೊತಾರೆ. ಆಲ್ಮೋಸ್ಟ್ ಅಲ್ಲಿ 32,000ನೇ ತಗೊತಾ ಇರೋದು. ಸೊ ಹಾಗಾಗಿ ನಾನಿಲ್ಲಿ 10 ಚದರಕ್ಕೆ 3,20,000 ಆಗುತ್ತೆ. ಸೊ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಫೌಂಡೇಶನ್ ಅಂದರೆ ಪುಟ್ಟಿಂಗಿಂದ ಹಿಡಿದು ಅಪ್ ಟು ಸ್ಲ್ಯಾಬು, ಜೊತೆಗೆ ಸೆಂಟ್ರಿಂಗ್ ವರ್ಕು, ಜೊತೆಗೆ ಪುಟ್ಟಿಂಗು, ಫೌಂಡೇಶನ್ನು, ಮತ್ತು ಸ್ಟೀಲ್ ಕಟ್ಟಿಂಗು, ಮತ್ತು ಪ್ಲಾಸ್ಟ್ರಿಂಗು, ಮತ್ತು ಸ್ಲ್ಯಾಬ್ ಮೋಲ್ಡ್ ಹಾಕೋದು. ಸೊ ಎಲ್ಲ ಕೆಲಸನೂ ಈ ಗಾರೆ ಕೆಲಸದವ್ರದ್ದೇ ಆಗಿರುತ್ತೆ. 3,20,000 ಆಗುತ್ತೆ. ನೆಕ್ಸ್ಟ್ ಸಂಪ್ ಮಾಡಿಸ್ತೀವಿ ಅಂದರೆ 20,000, 15,000ರಿಂದ 20,000 ಸಂಪಿಗೆ ಕೂಲಿಯನ್ನು ಕೊಡಬೇಕಾಗತ್ತೆ ಸಪ್ರೇಟಾಗಿ. ನೆಕ್ಸ್ಟ್ ಒಟ್ಟು ಎಷ್ಟಾಯಿತು? 3,40,000 ಆಯಿತು. ಎಲ್ಲಿಗೆ? ಪ್ಲಾಸ್ಟ್ರಿಂಗ್ ಮುಗಿಯೋ ತನಕ. ಇಷ್ಟು ಪ್ಲಾಸ್ಟ್ರಿಂಗ್ ಮುಗ್ದಿದ್ದು ಆದಮೇಲೆ ಏನು ಮಾಡಿಸ್ಬೇಕು? ಎಲೆಕ್ಟ್ರಿಕ್ ವರ್ಕ್ ಅಲ್ವಾ? ಸೊ ಎಲೆಕ್ಟ್ರಿಷಿಯನನ್ನು ಕರೆಸ್ಬೇಕು. ಎಲೆಕ್ಟ್ರಿಷಿಯನ್ ಕರೆಸಿದ್ರೆ ಎಲೆಕ್ಟ್ರಿಷಿಯನ್ ಎಷ್ಟು ತಗೊತಾರೆ? ಸೊ ಮ್ಯಾಕ್ಸಿಮಮ್ ನಮ್ಮ ಕಡೆ ಆದರೆ ಎಲೆಕ್ಟ್ರಿಷಿಯನ್ 1 ಚದರಕ್ಕೆ 2,500 ತಗೊತಾರೆ. 1 ಚದರಕ್ಕೆ 2,500 ತಗೊತಾರೆ. ಫುಲ್ ಅಂದರೆ ಫಸ್ಟು ಮೋಲ್ಡ್ ಹಾಕೋದಕ್ಕಿಂತ ಮುಂಚೆ ಏನು ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾರಲ್ಲ ಅಲ್ಲಿಂದ ಹಿಡಿದು ಅಪ್ ಟು ಸ್ವಿಚ್ ಫಿಟ್ಟಿಂಗ್ ತನಕ ಎಲ್ಲ ಅವ್ರದ್ದೇ ಇರುತ್ತೆ. 1 ಚದರಕ್ಕೆ 2,500, 10 ಚದರಕ್ಕೆ 25,000. ಯಾರಿಗೆ? ಎಲೆಕ್ಟ್ರಿಷಿಯನ್ಗೆ 25,000. ನಾವು ಲೇಬರ್ಸ್ ಅಂದರೆ ಕೂಲಿಯನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಪ್ಲಂಬಿಂಗ್ ವರ್ಕು. ಸೊ ಒಂದು ಪ್ಲಂಬಿಂಗ್ ವರ್ಕ್ಗೆ, ಒಂದು ಟಾಯ್ಲೆಟ್ಗೆ ಅಥವಾ ಒಂದು ಬಾತ್ರೂಮ್ಗೆ 8,000 ತಗೊತಾರೆ. ಏನು ಫಿಟ್ಟಿಂಗ್ಗೆ ಅದು ಆಲ್ಮೋಸ್ಟ್ ಅಲ್ಲಿ 2 ಇದ್ದೇ ಇರುತ್ತೆ. 10 ಚದರ ಅಂದರೆ 2 BHK ಅಂದರೆ 2 ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ 2ಕ್ಕೆ 18,000, ಜೊತೆಗೆ ಮೋಟ್ರ್ ಫಿಟ್ಟಿಂಗು ಮತ್ತು ಕಿಚನಲ್ಲಿ ಫಿಟ್ಟಿಂಗಿಗೆ 10,000 ಎಕ್ಸ್ಟ್ರಾ. ಪ್ಲಂಬಿಂಗ್ ವರ್ಕ್ಗೆ 26,000 ಲೇಬರ್ಸ್ ಚಾರ್ಜಸನ್ನು ತಗೊತಾರೆ. ನೆಕ್ಸ್ಟ್ ಟೈಲ್ಸ್ ವರ್ಕು. ಸೊ ಟೈಲ್ಸ್ ವರ್ಕು ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇದೆ. 22ರಿಂದ 25 ರೂಪಾಯಿ ಇದೆಯಂತೆ 1 ಅಡಿ ಟೈಲ್ಸ್ಗೆ ಫಿಟ್ ಮಾಡೋದಕ್ಕೆ. ಸೊ ಇಲ್ಲಿ ನಾನು ಒಟ್ಟಾರೆಯಾಗಿ 45,000 ಫಿಟ್ಟಿಂಗ್ಗೆ, ಮತ್ತು ಔಟ್ಸೈಡು, ಮತ್ತು ಟಾಯ್ಲೆಟ್, 2 ಟಾಯ್ಲೆಟ್ಗೆ, ವಾಶ್ರೂಮ್ಸ್ಗೆ, ಮತ್ತು ದೇವ್ರ ಮನೆಗೆ, ಕಿಚನ್ಗೆ ಎಲ್ಲದಕ್ಕೂ ಸೇರಿ 45,000 ಲೇಬರ್ ಚಾರ್ಜಸನ್ನು ಹಾಕಿದ್ದೀನಿ. ಏನಕ್ಕೆ? ಟೈಲ್ಸ್ ಫಿಟ್ಟಿಂಗ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದು ಗ್ರಾನೈಟ್ ಅಡುಗೆ ಮನೆಯಲ್ಲಿ ಗ್ರಾನೈಟ್ ಎಲ್ಲ ಶೆಲ್ಫ್ ಎಲ್ಲ ಏನಿರುತ್ತಲ್ಲ ಅದನ್ನು ಕೂರಿಸೋದಕ್ಕೆ, ಮತ್ತು ಪೂಜೆ ರೂಮೆಯಲ್ಲಿ ಗ್ರಾನೈಟ್ ಶೆಲ್ಫನ್ನು ಕೂರಿಸೋದಕ್ಕೆ, ಜೊತೆಗೆ ಎಂಟ್ರೆನ್ಸ್ ಮೈನ್ ಡೋರ್ ಹತ್ರ ಗ್ರಾನೈಟನ್ನು ಕೂರಿಸೋದಕ್ಕೆ ಎಲ್ಲದಕ್ಕೂ ಸೇರಿ 10,000 ಹಾಕಿದ್ದೀನಿ. ಇದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರು ಗಾರೆ ಕೆಲಸದವರೇ ಮಾಡ್ತಾರೆ, ಕೆಲವೊಬ್ಬರು ಗ್ರಾನೈಟ್ ಫಿಟ್ ಮಾಡ್ತಾರಲ್ಲ ಅವ್ರು ಬಂದು ಮಾಡ್ತಾರೆ. ಇರಲಿ ಅಂದ್ಬಿಟ್ಟು ನಾನು ಅದಕ್ಕೆ 10,000 ಹಾಕಿದ್ದೀನಿ. ನೆಕ್ಸ್ಟ್ ಪೈಂಟಿಂಗ್ ಲೇಬರ್ಸು. ಸೊ ಒಟ್ಟಾರೆಯಾಗಿ 45,000 ಹಾಕಿದ್ದೀನಿ. 10 ಚದರ ಮನೆಗೆ ಪೈಂಟ್ ಮಾಡೋದಕ್ಕೆ ಒಪ್ಪಂದವನ್ನು ಒಪ್ಪಿಸಿದ್ರೆ, ಕೂಲಿಗೆ ಮಾಡಿಸ್ತೀವಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಅವರು ಕೂಲಿ ಒಂದು ದಿನಕ್ಕೆ 1,000 ರೂಪಾಯಿ ಇರುತ್ತೆ. ಸೊ ಜನ ಹೇಗಿದ್ರೆ ಆ ಥರ ಕೂಲಿಗೆ ಮಾಡ್ಸೋಕೆ ಹೋಗ್ಬಿಡಿ, ಒಪ್ಪಂದ ಕೊಟ್ಟೆ ಮಾಡಿಸಿ ಪೈಂಟನ್ನು 45,000 ಆಗುತ್ತೆ.
ನೆಕ್ಸ್ಟ್ ಕಾರ್ಪೆಂಟರ್ ಲೇಬರ್ಸು. ಸೊ ಇಲ್ಲಿ ಕಾರ್ಪೆಂಟರ್ ಲೇಬರ್ಸು ಕೆಲವೊಬ್ರು ನಾವೆಲ್ಲಿ ಕೊಟ್ಟು ಮಾಡಿಸಿರ್ತೀವಲ್ವಾ, ಸೊ ವಿಂಡೋಸ್ ಆಗಲಿ ಡೋರ್ಸ್ ಆಗಲಿ ಎಲ್ಲಿ ಕೊಟ್ಟು ಮಾಡಿಸಿರ್ತೀವಲ್ಲ ಅವರೇ ಬಂದು ಫಿಟ್ ಮಾಡ್ತಾರೆ. ಸೊ ಚಾರ್ಜಸ್ ಕಡಿಮೆ ತೊಗೊಬೋದು. ಇಲ್ಲ ಒಂದು ವೇಳೆ ಅವ್ರು ಬಂದಿಲ್ಲ ಅಂದರೆ ಬೇರೆ ಕಡೆಯಿಂದ ತರಿಸ್ತೀವಿ ಅಥವಾ ರೆಡಿಮೇಡ್ ತರಿಸ್ತೀವಿ ಅಂತ ಬಂದಾಗ ಅವರು ಚಾರ್ಜಸನ್ನು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ನಾನು ಅದಕ್ಕೆ 20,000 ಹಾಕಿದ್ದೀನಿ ಕಾರ್ಪೆಂಟ್ ಲೇಬರ್ಸ್ಗೆ. ಇದು ಕಿಟಕಿ ಬಾಗಿಲು ಮತ್ತು ವಿಂಡೋಸು ಶಟರ್ಸ್ಗೆ ಮಾತ್ರ ನಾನು ಹಾಕಿರೋದು, ಬೇರೆ ವುಡ್ ವರ್ಕ್ಗೆಲ್ಲ ಏನೂ ಹಾಕಿಲ್ಲ. ಸೊ ಹಾಗಾದರೆ ಒಟ್ಟಾರೆಯಾಗಿ ಒಂದು ಮನೆಯನ್ನು ಕಟ್ಟಿಸ್ಬೇಕಾದ್ರೆ ಗಾರೆ ಕೆಲಸದವರು, ಸ್ಟೀಲ್ ಕಟ್ಟಿಂಗ್ ಅವರು, ಸೆಂಟ್ರಿಂಗ್ ಅವರು, ಎಲೆಕ್ಟ್ರಿಷಿಯನ್ನು, ಪ್ಲಂಬರು, ಟೈಲ್ಸ್ ವರ್ಕ್ ಮಾಡೋರು, ಗ್ರಾನೈಟ್ ವರ್ಕ್ ಮಾಡೋರು, ಪೈಂಟರು, ಜೊತೆಗೆ ಕಾರ್ಪೆಂಟರು. ಸೊ ಇಷ್ಟು ಜನರ ಪಾತ್ರ ವಹಿಸುತ್ತೆ ಒಂದು ಮನೆಯನ್ನು ಕಟ್ಟಿಸ್ಬೇಕಾಗತ್ತೆ. ಇಷ್ಟೆಲ್ಲ ಲೇಬರ್ಸು ಮನೆಗೆ ಬೇಕೇ ಬೇಕು, ಇಲ್ಲಾಂದರೆ ಮನೆ ಇನ್ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಹಾಗಾದರೆ ಒಟ್ಟಾರೆಯಾಗಿ ಇಷ್ಟು ಜನ ಮನೆ ಕಟ್ಸೋದಕ್ಕೂ ನಮಗೆ ಎಷ್ಟು ಲೇಬರ್ಸನ್ನು ತಗೊತಾರೆ, ಎಷ್ಟಾಗುತ್ತೆ ಅಂದರೆ ನಾನು ಆಗಲೇ ಹೇಳ್ತಿದ್ದೀನಿ, ಇದು ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ. ನಮ್ಮದು ಹಳ್ಳಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ. ಸಿಟಿ ಕಡೆ ಆದರೆ ಇದಕ್ಕೆ ನೀವು ಒಂದು 50,000 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ಈಗಲೇ ಹೇಳ್ತಿದ್ದೀನಿ, ಸಿಟಿ ಕಡೆ ಆದರೆ ಒಂದು 50,000 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಹಳ್ಳಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆಗೆ ಹೇಳ್ತಿದ್ದೀನಿ. ಒಟ್ಟಾರೆಯಾಗಿ 5,11,000 ಆಯಿತು. ಯಾವುದಕ್ಕೆ? ಲೇಬರ್ಸ್ಗೆ ಮಾತ್ರ, ಯಾವುದೇ ಮೆಟೀರಿಯಲ್ಸ್ ಇಲ್ಲ, ಏನೂ ಇಲ್ಲ, ಲೇಬರ್ಸ್ಗೆ ಮಾತ್ರ ವಿತ್ ಸಂಪು ಸೇರಿ 5,11,000 ಆಯಿತು. ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ 12.5 ಲಕ್ಷ ಮೆಟೀರಿಯಲ್ಸ್ಗಾಯಿತು ಅಂತ. 12.5 ಪ್ಲಸ್ 5 17.5 ಆಯಿತು. ನಾನು ಅದರಲ್ಲಿ ಸಂಪನ್ನ ಇನ್ಕ್ಲೂಡ್ ಮಾಡಿಲ್ಲ. ಸಂಪಿಗೆ 50,000 ಇನ್ಕ್ಲೂಡ್ ಮಾಡಿದ್ರೆ ಒಟ್ಟು 18 ಲಕ್ಷ ಆಗುತ್ತೆ 10 ಚದರ ಮನೆ ಕಟ್ಸೋದಕ್ಕೆ. ಹಳ್ಳಿ ಕಡೆ ಆದರೆ ನಾವು ಸ್ವಂತವಾಗಿ ಕಟ್ಟಿಸ್ತೀವಿ ಅಂದರೆ. ಬಟ್ ಇಲ್ಲಿ ಕಾಂಪೌಂಡ್ ಇನ್ಕ್ಲೂಡ್ ಆಗಿಲ್ಲ, ಮೇಲೆ ಟ್ಯಾಂಕ್ ಇನ್ಕ್ಲೂಡ್ ಆಗಿಲ್ಲ, ಕೆಲವು ಮೋಟ್ರ್ ಇನ್ಕ್ಲೂಡ್ ಆಗಿಲ್ಲ, ಮೀಟ್ರ್ ಇನ್ಕ್ಲೂಡ್ ಆಗಿಲ್ಲ. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿಲ್ಲ. ಇದೆಲ್ಲ ಅನ್ನೋ ಅಷ್ಟರಲ್ಲೂ ಮತ್ತೆ 1 ಲಕ್ಷ ಎಕ್ಸ್ಟ್ರಾ ಆಗುತ್ತೆ. ಸಿಟಿ ಕಡೆ ಆದರೆ 20 ಲಕ್ಷದಿಂದ 21 ಲಕ್ಷ ಆಗುತ್ತೆ. ಹಳ್ಳಿ ಕಡೆ ಆದರೆ 18 ಲಕ್ಷದಿಂದ 18.5 ಲಕ್ಷ ಆಗುತ್ತೆ 10 ಚದರ ಮನೆ ಕಟ್ಸೋದಕ್ಕೆ ನಾವೇ ನಿಂತು ಕಟ್ಟಿಸ್ತೀವಿ ಅಂದರೆ. ಇಲ್ಲ ನಾವು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡ್ತೀವಿ ಅಂದರೆ ಅವರು 20 ಲಕ್ಷ ಕೇಳ್ಬೋದು. ಅಂದರೆ 1 ಚದರಕ್ಕೆ 2 ಲಕ್ಷ ಕೇಳ್ತಾರೆ. ಅಟ್ ಪ್ರೆಸೆಂಟ್ ಈಗ ಹಳ್ಳಿಯಲ್ಲಿ 1.75 ಅಥವಾ 1.80 ಅಂದರೆ 1,80,000 ಅಥವಾ 1,75,000 ಮಾಡ್ತಿದ್ದಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.